ಟೋಟಲಿ ಡಾಮಿನೇಷನ್. ಟಾಸ್ ವಿನ್ನಿಂದ ಹಿಡಿದು ರಿಚಾ ಘೋಷ್ ವಿನ್ನಿಂಗ್ 6 ಅನ್ನ ಬಾರಿಸುವವರೆಗೂ ಕೂಡ RCB ಹುಡುಗಿಯರದ್ದೇ ಹವಾ. ಡೆಲ್ಲಿ ಆಟಗಾರ್ತಿಯರನ್ನ ಬ್ಯಾಟ್ ಬೀಸೋಕು ಕೂಡ ಬಿಡದೆ ಬೌಲರ್ಸ್ನು ಕೂಡ ಬೆಂಡೆತ್ತಿದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಗರ್ಲ್ಸ್ ಮತ್ತೊಂದು ವಿಕ್ಟರಿಯನ್ನ ಬಾರಿಸಿದ್ದಾರೆ. WPLನಲ್ಲಿ ಸೋಮವಾರ ನಡೆದಂತಹ ಪಂದ್ಯದಲ್ಲಿ ಸ್ಮೃತಿ ಪಡೆಯ ಅಬ್ಬರ ಹೇಗಿತ್ತು ಅನ್ನೋದನ್ನ ಹೇಳ್ತೇನೆ, ಹಾಗೆ ಏನೆಲ್ಲ ದಾಖಲೆಗಳನ್ನ ಬರೆದ್ರು ಅನ್ನೋದನ್ನು ಕೂಡ ವಿವರಿಸ್ತೇನೆ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. 2024ರ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಟಗಾರ್ತಿಯರು ತಮ್ಮ ವಿಜಯ ಯಾತ್ರೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. ಮೊದಲ ಪಂದ್ಯದಲ್ಲಿ ಚರಿತ್ರೆ ಸೃಷ್ಟಿಸಿ ಗೆದ್ದಿದ್ದಂತ ಗರ್ಲ್ಸ್ ಇದೀಗ ತಮ್ಮ 2ನೇ ಪಂದ್ಯದಲ್ಲಿ ಎದುರಾಳಿಗಳನ್ನ ಉಸಿರೆತ್ತೋಕು ಕೂಡ ಬಿಡದೆ ಮಣ್ಣು ಮುಕ್ಕಿಸಿದ್ದಾರೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಪ್ರಾಬಲ್ಯವನ್ನ ಸಾಧಿಸಿ 8 ವಿಕೆಟ್ಗಳ ಭರ್ಜರಿ ಗೆಲುವನ್ನು ದಾಖಲು ಮಾಡಿದ್ದಾರೆ. ಟಾಸ್ ಸೋತ ಡೆಲ್ಲಿಗೆ ಮೊದಲ ಓವರ್ನಲ್ಲೇ ವಿಕೆಟ್ ಆಘಾತ. ಸೋಮವಾರದ ಪಂದ್ಯದಲ್ಲಿ RCB ನಾಯಕಿ ಸ್ಮೃತಿ ಮಂದಾನ ಟಾಸ್ ಅನ್ನ ಗೆದ್ರು. ಮೊದಲು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದರಂತೆ ಡೆಲ್ಲಿ ತಂಡ ಬ್ಯಾಟಿಂಗ್ಗೆ ಎಂಟ್ರಿ ಕೊಟ್ಟಿತ್ತು. ಆದರೆ DC ಆಟಗಾರ್ತಿಯರು ಕ್ರೀಸ್ನಲ್ಲಿ ಸೆಟಲ್ ಆಗೋಕ್ಕೂ ಬಿಡದೆ ಬೆಂಗಳೂರು ಗರ್ಲ್ಸ್ ಬ್ಯಾಕ್ ಟು ಬ್ಯಾಕ್ ಕಾಡಿದ್ರು. DC ಪರ ಓಪನರ್ ಆಗಿ ಕಣಕ್ಕಿಳಿದಿದ್ದಂಥ ಶಫಾಲಿ ವರ್ಮರನ್ನ ಮೊದಲ ಓವರ್ನಲ್ಲೇ ರೇಣುಕಾ ಸಿಂಗ್ ಅವರು ಪೆವಿಲಿಯನ್ ಅನ್ನು ಸೇರಿಸಿದ್ರು, ಅದು ಕೂಡ ಡಕ್ಔಟ್ ಮಾಡೋ ಮೂಲಕ. ಇನ್ನು ಕ್ಯಾಪ್ಟನ್ ಮೆಗ್ ಲ್ಯಾನಿಂಗ್ 17 ರನ್ ಗಳಿಸುವಷ್ಟಲ್ಲೇ ಕಿಮ್ ಗ್ರಾತ್ಗೆ ವಿಕೆಟ್ ಅನ್ನು ಒಪ್ಪಿಸಿದ್ರು. ಇನ್ನು ಜೆಮಿಮಾ ರೋಡ್ರಿಗಸ್ ಅಂತೂ ಜವಾಬ್ದಾರಿಯುತವಾಗಿ ಆಡಿದ್ರು, 34 ರನ್ಗಳನ್ನು ಗಳಿಸಿದ್ರು. ಆದರೆ ಅವರ ಆಟ ಅಲ್ಲಿಗೆ ಮುಕ್ತಾಯವಾಯಿತು. ಆ ಬಳಿಕ ಯಾವ ಬ್ಯಾಟರ್ಸ್ ಕೂಡ ಡೆಲ್ಲಿ ಪರ ಹೇಳಿಕೊಳ್ಳುವಂಥ ಪ್ರದರ್ಶನವನ್ನು ನೀಡಲಿಲ್ಲ. ಪರಿಣಾಮ ಡೆಲ್ಲಿ ತಂಡ 19.3 ಓವರ್ಗಳಲ್ಲೇ 141 ರನ್ ಗಳಿಸುವಷ್ಟರಲ್ಲಿ ಆಲ್ಔಟ್ ಆಯಿತು. ಸ್ಮೃತಿ ಮಂದಾನ ಸ್ಫೋಟಕ ಬ್ಯಾಟಿಂಗ್. ಮೊದಲನೇ ಪಂದ್ಯದಲ್ಲಿ 202 ರನ್ಗಳ ಟಾರ್ಗೆಟ್ ಅನ್ನ ಲೀಲಾಜಾಲವಾಗಿ ಚೇಸ್ ಮಾಡಿದ್ದಂತ ಬೆಂಗಳೂರು ತಂಡಕ್ಕೆ 147 ರನ್ಗಳ ಗುರಿ ತಲುಪುವುದು ಕಷ್ಟ ಅನಿಸ್ಲೇ ಇಲ್ಲ. ಓಪನರ್ಸ್ ಆಗಿ ಬಂದಂತ ಸ್ಮೃತಿ ಮಂದಾನ ಹಾಗೆ ಡ್ಯಾನಿ ವ್ಯಾಟ್ ಹೊಡ್ಜೆ ಡೆಲ್ಲಿ ಬೌಲರ್ಸ್ಗಳ ಬೆವರಿಳಿಸಿದ್ರು. 10.5 ಓವರ್ಗಳಲ್ಲಿ 107 ರನ್ಗಳ ಜೊತೆಯಾಟ ನೀಡಿದ್ರು. ಅವರಿಬ್ರು ಇದ್ದಿದ್ದ ಫಾರ್ಮ್ ನೋಡ್ತಾ ಇದ್ರೆ ವಿಕೆಟ್ ಇಲ್ಲದೆಯೇ ಟಾರ್ಗೆಟ್ ಅನ್ನ ಇವರಿಬ್ಬರೇ ರೀಚ್ ಆಗಿ ಬಿಡ್ತಾರೆ ಎನ್ನುವಂತೆ ಕಾಣ್ತಾ ಇತ್ತು. ಆದರೆ ಡ್ಯಾನಿ 42 ರನ್ ಗಳಿಸಿದ್ದಾಗ ಅರುಂಧತಿ ರೆಡ್ಡಿ ಬೌಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಆ ಬಳಿಕ ಸ್ಮೃತಿಗೆ ಎಲ್ಲಿಸ್ ಪೆರಿ ಜೊತೆಯಾದ್ರು. ಇವರೇನು ವಿನ್ನಿಂಗ್ ಮೂಮೆಂಟ್ ಟೈಮಲ್ಲಿ ಸ್ಮೃತಿ ಕೂಡ ವಿಕೆಟ್ ಅನ್ನು ಒಪ್ಪಿಸಿದ್ರು. ಅಷ್ಟಲ್ಲಾಗಲೇ 47 ಬಾಲ್ಗಳನ್ನು ಫೇಸ್ ಮಾಡಿದಂಥ ಸ್ಮೃತಿ 10 ಫೋರ್ಗಳು ಹಾಗೆ 3 ಸಿಕ್ಸರ್ಗಳ ಸಹಾಯದಿಂದ ಬರೋಬ್ಬರಿ 81 ರನ್ಗಳನ್ನು ಚುಚ್ಚಿದ್ರು. ಆ ಬಳಿಕ ಕ್ಯಾಚ್ ಕೊಟ್ಟು ಔಟ್ ಆದ್ರು. ಈ ವೇಳೆ ಕಳೆದ ಮ್ಯಾಚ್ನಲ್ಲಿ ಧೂಳೆ ಬೀಸಿದಂಥ ರಿಚಾ ಘೋಷ್ ಎಂಟ್ರಿ ಕೊಟ್ಟರು. ಇಲ್ಲೂ ಕೂಡ 6 ಬಾರಿಸುವ ಮೂಲಕ ಮ್ಯಾಚ್ ಅನ್ನ ಫಿನಿಶ್ ಮಾಡಿದ್ರು. 2 ಮ್ಯಾಚ್ಗಳಲ್ಲೂ ಕೂಡ ಮ್ಯಾಚ್ ಫಿನಿಷರ್ ಆಗಿ ಕಾಣಿಸಿಕೊಂಡ್ರು. ಈ ಮೂಲಕ 142 ರನ್ಗಳ ಸಾಧಾರಣ ಗುರಿಯನ್ನ 16.2 ಓವರ್ಗಳಲ್ಲೇ 2 ವಿಕೆಟ್ಗಳನ್ನ ಕಳ್ಕೊಂಡು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟಾರ್ಗೆಟ್ ಅನ್ನ ರೀಚ್ ಆಯಿತು. WPLನಲ್ಲಿ ಮತ್ತೊಂದು ದಾಖಲೆ ಬರೆದ ಬೆಂಗಳೂರು. ಇನ್ನು ಡೆಲ್ಲಿ ವಿರುದ್ಧದ ಪಂದ್ಯದಲ್ಲೂ ಕೂಡ ಬೆಂಗಳೂರು ತಂಡ ದಾಖಲೆ ಬರೆದಿದೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಇತಿಹಾಸದಲ್ಲೇ ಎದುರಾಳಿ ತಂಡವನ್ನ ಅತ್ಯಧಿಕ ಬಾರಿ ಆಲ್ಔಟ್ ಮಾಡಿದಂಥ ದಾಖಲೆ ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪಾಲಾಗಿದೆ. ಅದು ಸಹ ಬಲಿಷ್ಠ ಮುಂಬೈ ಇಂಡಿಯನ್ಸ್ ತಂಡದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋ ಮೂಲಕ. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ 19.3 ಓವರ್ಗಳಲ್ಲಿ 141ಕ್ಕೆ ಆಲ್ಔಟ್ ಮಾಡಿತ್ತು ಬೆಂಗಳೂರು. ಈ ಆಲ್ಔಟ್ನೊಂದಿಗೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಅತಿ ಹೆಚ್ಚು ಬಾರಿ ಎದುರಾಳಿ ಪಳೆಯನ್ನ ಸರ್ವ ಪತನಗೊಳಿಸಿದೆ. ಮುಂಬೈ ಇಂಡಿಯನ್ಸ್ ತಂಡ ಹಾಗೆ UP ವಾರಿಯರ್ಸ್ ತಂಡಗಳು ಈ ಹಿಂದೆ 18 ಮ್ಯಾಚ್ಗಳ ಪೈಕಿ 3 ಸಲ ಈ ಸಾಧನೆಯನ್ನ ಮಾಡಿದ್ವು. ಇದೀಗ RCB ತಂಡ 20 ಪಂದ್ಯಗಳನ್ನು ಆಡಿದ್ದು ಒಟ್ಟು 4 ಸಲ ಎದುರಾಳಿ ಪಡೆಯನ್ನ ಆಲ್ಔಟ್ ಮಾಡಿ ಹೊಸ ದಾಖಲೆ ಬರೆಯುವಲ್ಲಿ ಯಶಸ್ವಿಯಾಗಿದೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಕಳೆದ 2 ಆವೃತ್ತಿಗಳಲ್ಲಿ RCB ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಒಟ್ಟು 5 ಸಲ ಮುಖಾಮುಖಿಯಾಗಿದ್ವು. ಈ ಪೈಕಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 4 ಸಲ ಗೆದ್ದು ಬೀಗಿತ್ತು. ಆದರೆ RCB ಕಳೆದ ವರ್ಷ ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಚಾಂಪಿಯನ್ ಪಟ್ಟಕ್ಕೇರಿತ್ತು. ಅದೊಂದೇ ಪಂದ್ಯದಲ್ಲಿ RCB ಡೆಲ್ಲಿ ವಿರುದ್ಧ ಗೆಲುವನ್ನು ದಾಖಲಿಸಿದರು. ಬಟ್ ಈ ವರ್ಷ ಉಭಯ ತಂಡಗಳ ಮೊದಲ ಹಣಾಹಣಿಯಲ್ಲೇ ಬೆಂಗಳೂರು ಗೆದ್ದು ಬೀಗಿದೆ. ಸದ್ಯ 2 ಪಂದ್ಯಗಳ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ರೆ RCB ಸಿಂಹಿಣಿಯರು ಈ ಸಲವೂ ಕೂಡ ಕಪ್ ಎತ್ತಿ ಹಿಡಿಯೋ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ನಮಸ್ಕಾರ.